ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಶುರು ಮಾಡತ್ತೀನಿ. ನೋಡಿರಿ ನಮ್ಮ ಮನ್ಯಾಗ ಫ್ಯಾನು ಲೈಟು ಎಲ್ಲ ಹೆಂಗೆ ಉರಿಲಿಕ್ಕತ್ತವ. ಫ್ಯಾನ್ ಅಂತೂ ಆಲ್ಮೋಸ್ಟ್ ಉರಿತಾನೆ ಇರ್ತಾವ. ಲೈಟನ್ನು ಹಾಕ್ಬಿಟ್ಟಿವಿ. ಇವತ್ತು ಶನಿವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಏನಂತಂದ್ರೆ ಎಲ್ಲ ನಾಷ್ಟ ಎಲ್ಲ ಆಯಿತು. ನೋಡಿ ಸ್ವಲ್ಪ ನನ್ನ ಮುಖ ದಪ್ಪ ಅನ್ಸತ್ತದ, ಯಾಕಂದ್ರೆ ಡೇಟ್ ಬೇರೆ ಹತ್ತಿರ ಬಂತು. ಇನ್ನೇನು 23ಗೆ ಕೊಟ್ಟಿದ್ದಾರೆ ಡೇಟು. ಸೊ ನೋಡೋಣ ಯಾವಾಗಾಗುತ್ತೋ ಏನೋ ಡೆಲಿವರಿ ಗೊತ್ತಿಲ್ಲ. ಹಾಗೆ ಸಣ್ಣದೊಂದೊಂದು ವ್ಲಾಗ್ ಮಾಡತ್ತೀನಿ. ಈ ಸದ್ಯಕ್ಕೆ ನಮ್ಮಮ್ಮ ಗೆಜ್ಜೆ ವಸ್ತ್ರ ಮತ್ತು ತುಪ್ಪದ ಬತ್ತಿ ಮಾಡತ್ತಾಳ. ಹೆಂಗೆ ಮಾಡತ್ತಾಳ ಅಂತ, ಎಷ್ಟು ಫಾಸ್ಟ್ ಮಾಡ್ತಾಳ ಅಂತ ನಾನು ನೋಡಲೇ ಕುತ್ಕೊಂಡೇ ಮಾಡ್ಲಿಕ್ಕತ್ತಾಳ. ಅದಕ್ಕೆ ತೋರಿಸೋಣ, ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂಥೇಳಿ ಮಾಡತ್ತೀನಿ. ನಮ್ಮಮ್ಮ ಹೆಂಗೆ ಮಾಡ್ತಾಳೆ ಗೆಜ್ಜೆ ವಸ್ತ್ರ, ಪಟ ಪಟ ಎಷ್ಟು ಮನೆಯಲ್ಲೇ ಕುತ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಅದನ್ನು ಹೊರಗಡೆ ಅಂಗಡಿಯಲ್ಲಿ ಏನು ಕೊಂಡ್ಕೊಳ್ಳಲ್ಲ ನಮ್ಮಮ್ಮ, ಎಲ್ಲ ಮನೆಯಲ್ಲೇ ಮಾಡ್ತಾರೆ. ಸೊ ಬರ್ರಿ ನಿಮಗೆ ತೋರಿಸ್ತೀನಿ ಎಷ್ಟು ಫಾಸ್ಟ್ ಮಾಡ್ತಾರೆ ನಮ್ಮಮ್ಮ ಅಂತೇಳಿ. ಫ್ರೆಂಡ್ಸ್, ಫಸ್ಟ್ ನಾನು ಹತ್ತಿ ತೋರಿಸ್ಬಿಡ್ತೀನಿ. ನೋಡ್ರಿ, ಇದು ಹತ್ತಿ ಹಿಂಗಿರ್ತದೆ. ಅಂದ್ರೆ ಇಲ್ಲಿ ಹೊಲದಾಗ ಬೆಳೆದಿರ್ತಾರಲ್ಲ ಅದನ್ನೇ ತಂದು ಕೊಡ್ತಾರೆ ನಮ್ಮಮ್ಮಗೆ ದೀಪಕ್ಕೆ ಹಚ್ಚಕ್ಕೆ ಅಂತೇಳಿ. ಯಾವಾಗ ವರ್ಷ ಒಬ್ಬೊಬ್ಬರು ತಂದು ಕೊಡ್ತಾರೆ. ನೋಡ್ರಿ, ಹಿಂಗಿರೋ ಹತ್ತಿನ ನೀಟ್ ಮಾಡಿ ಬತ್ತಿ ಮಾಡೋಕ್ಕೆ ಹೆಂಗೆ ಇದು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕಂತೇಳಿ. ನೋಡಿರಿ, ಇದು ಹಿಂಗಿರ್ತದೆ ಹತ್ತಿ. ಇದಕ್ಕೆ ಹಿಂಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೋಡಿರಿ, ಇದ್ರೊಳಗೆ ಒಂದು ಕಾಳು ಇಲ್ಲ, ಏನೂ ಇಲ್ಲ. ಇಷ್ಟೊಂದು ಕ್ಲೀನಾಗಿ ಎಲ್ಲ ಬೀಜ ಅವೆಲ್ಲ ಏನೇನು ಇರ್ತಾವಲ್ಲ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು, ನೋಡಿರಿ ಎಷ್ಟು ಹಗುರ ಹೆಂಗದ ಈ ಹತ್ತಿ. ನೋಡ್ರಿ, ಈ ಹತ್ತಿ ನೋಡ್ರಿ ಈ ಥರ ರೆಡಿ ಮಾಡಿ ಖಾಲಿ ಕೂತಿರ್ತಾರಲ್ಲ, ಖಾಲಿ ಕೂತಾಗ ಈ ಥರ ಎಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡು ಆಮೇಲೆ ಬತ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಮಾಡಿ ಇಟ್ಕೊಂಡಿರೋ ಬತ್ತಿ ಇವಾಗ ಅವ್ರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ. ಹಾಂ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ನಮ್ಮಮ್ಮ ಹೆಂಗೆ ಮಾಡತ್ತಾರಂತಂದ್ರೆ, ಒಂದು ಸ್ವಲ್ಪ ಹತ್ತಿ ತೊಗೋತಾರೆ. ಅದಕ್ಕೆ ಹಿಂಗೆ ಇದು ಮಾಡಿಕೊಂಡು ಹಾಲು ಹಚ್ತಾರೆ. ಹಾಲು ಹಚ್ಚಿದ್ರೆ ಏನಾಗ್ತದೆ ಅಂತಂದ್ರೆ, ಅದು ಬತ್ತಿ ಹಚ್ಚುತ್ತಿರ್ತೀವಲ್ಲ ಅದು ಸ್ಟ್ರೈಟಾಗಿ ಕೂಡ್ತದೆ. ಆಮೇಲೆ ಕೈಯಲ್ಲೂ ಕಂಫರ್ಟಬಲ್ ಆಗಿರ್ತದೆ. ನೋಡಿರಿ, ಇಷ್ಟಾದ್ರೆ ರೆಡಿ ಆಗಿಬಿಡ್ತದೆ. ಏನೋ ಹೂ ಬತ್ತಿ ಅಂತೀವಿ ನಾವು, ತುಪ್ಪದ ಬತ್ತಿ ಅಂತಾರಲ್ಲ ಅದು ಹೂ ಬತ್ತಿ, ತುಪ್ಪದ ಬತ್ತಿ. ಇದು ಸ್ವಲ್ಪ ತೊಗೊಂಡು ಕೆಳಗಡೆ ಇನ್ನೊಂದು ಸ್ವಲ್ಪ ಜಾಯಿಂಟ್ ಮಾಡಿ ಅದನ್ನು ಹಿಂಗೆ ಕೆಳಗಡೆ ಹಾಲು ಹಚ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ತಿರುಗಬೇಕು. ಆವಾಗ ಏನಾಗ್ತದೆ, ಒಂದು ತುಪ್ಪದ ಬತ್ತಿ, ಹೂ ಬತ್ತಿ ರೆಡಿ ಆಯಿತು. ಕೆಲವೊಬ್ರು ಗೆಜ್ಜೆ ಬತ್ತಿನೂ ಅಂತಾರೆ. ಅದು ನೋಡಿರಿ ಈ ಥರ ಮಾಡ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇದ್ರದ್ದು ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡಿದಾಳಮ್ಮ. ಯಾಕಂದ್ರೆ ಅದು ಮಾಡೋಕ್ಕೆ ಕೂತಿದ್ದು ಗೆಜ್ಜೆ ವಸ್ತ್ರ. ಇದು ನೋಡಿರಿ ಇವಾಗಿಷ್ಟು ರೆಡಿ ಆಯಿತು. ಇವಾಗ ಮನೇಲೆ ಕೂತ್ಕೊಂಡು ಖಾಲಿ ಕೂತಾಗ ಈ ಥರ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ದೇವರಿಗೆ ದೀಪ ಹಚ್ಚಕ್ಕೆ ಚಲೋ ಆಗ್ತದೆ. ತುಪ್ಪದ ಬತ್ತಿ ಹಚ್ಚಲಿಕ್ಕೆ ನೋಡಿರಿ ಈ ಥರ ಮಾಡ್ತಾಯಿದ್ದಾಳಮ್ಮ. ನನಗೂ ಅಷ್ಟೊಂದು ಬರಲ್ಲ, ಇದು ಬರಲ್ಲ. ಗೆಜ್ಜೆ ವಸ್ತ್ರ ಸ್ವಲ್ಪ ಪರವಾಗಿಲ್ಲ ಮಾಡ್ಕೋತೀನಿ, ಆದರೆ ತುಪ್ಪದ ಬತ್ತಿ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಮ್ಮ ಅಂತಾರೆ. ನೋಡಿರಿ ಈ ಥರ ರೆಡಿ ಆಯಿತು ತುಪ್ಪದ ಬತ್ತಿ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೀವು ಮನೇಲಿ ಖಾಲಿ ಕೂಡಬೇಡ್ರಿ, ಮನೆಯಲ್ಲೇ ಮಾಡ್ಕೋರಿ. ಇವಾಗ ಗೆಜ್ಜೆ ವಸ್ತ್ರ, ಗೆಜ್ಜೆ ಹಾರ ಅಂತಾರಲ್ಲ, ಗೆಜ್ಜೆ ವಸ್ತ್ರ ಮಾಡ್ಲಿಕ್ಕತ್ತಾಳ. ಇದನ್ನು ಹೆಂಗೆ ಮಾಡ್ತಾಳಂತ ನೋಡಿರಿ. ಅದೆಲ್ಲ ಅಂದರೆ ಹತ್ತಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತಾಳಲ್ಲ, ಅದನ್ನು ನೀಟಾಗಿ ಇರ್ತದೆ. ಅದು ಒಂದು ಸತಿ ಕೈಯಾಗೆ ತೊಗೊಂಡ್ಬಿಟ್ರೆ ಎಷ್ಟು ಉದ್ದ ಆಗ್ತದೋ ಅಷ್ಟು ಉದ್ದನೂ ಹಂಗೆ ಹಿಂಗೆ ಎಳ್ಕೊಂಡು ಸ್ವಲ್ಪ ಹಾಲು ಹಚ್ಚಿ ಅಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಹಿಂಗೆ ಸರ್ಕಲ್ ಥರ ಹಿಂಗೆ ರೋಲ್ ಮಾಡಿದ್ರಾಯ್ತು. ಅಲ್ಲಿ ಏನಾಗ್ತದೆ, ಒಂದೊಂದು ಗೆಜ್ಜೆ ಒಂದೊಂದು ಇದನ್ನು ರೆಡಿ ಆಗ್ತದೆ. ನೋಡಿ, ಅಕ್ಕಿ ಒಟ್ಟು ನಮ್ಮಮ್ಮ ಕೈನೇ ಬಿಡಲ್ಲ, ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತಾರೆ. ನೋಡಿರಿ, ಒಂಚೂರು ಕಟ್ ಆಗಂಗಿಲ್ಲ. ನೋಡಿರಿ ಈ ಥರ ಎಲ್ಲ ಮಾಡ್ಕೊಂಡು ಉದ್ದ ಎಷ್ಟು ಉದ್ದ ಆಗ್ತದೋ ಅಷ್ಟು ಉದ್ದ ಅಲ್ಲಿಗೆ ಇದು ಮಾಡ್ಕೊಂಡು ಮತ್ತೆ ಕಟ್ ಆಯಿತು ಅಂದ್ರೆ ಮತ್ತೆ ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ನೋಡಿರಿ, ಒಂದು ಸೆಕೆಂಡಿಗೆ ಇಷ್ಟಿಷ್ಟು ಉದ್ದ ರೆಡಿ ಆಗಿಬಿಡ್ತದೆ ಗೆಜ್ಜೆ ವಸ್ತ್ರ. ಹಂಗೆ ಎಳ್ಕೊಳ್ಳೋದು ಮತ್ತು ಸರ್ಕಲ್ ಥರ ಮಾಡೋದು, ಎಳ್ಕೊಳ್ಳೋದು. ನೋಡಿರಿ, ಮತ್ತು ಈ ಥರ ಮಾಡ್ಕೊಂಡು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಮಾಡಿರ್ತೀವಲ್ಲ, ಒಂದು ಸ್ವಲ್ಪ ಹಾಗೆ ಮಾಡ್ಕೊಂಡು ಕೆಳಗಡೆ ಹೋದಂಗೆಲ್ಲ ಅದು ಹಾಲು ಹಚ್ಚಿದ್ದು ಹಾರಿರ್ತದೆ. ಆವಾಗ ಅದಾದ ನಂತರನೇ ಕುಂಕುಮ ಹಚ್ಕೋಬೇಕು. ಕುಂಕುಮ ಅರಿಶಿನ, ನಾಗಪ್ಪಗಷ್ಟೇ ಅರಿಶಿನ, ಮತ್ತು ಮಿಕ್ಕಿದೆಲ್ಲ ಕುಂಕುಮನೇ ಹಚ್ಚಬೇಕಾಗ್ತದೆ. ಸ್ವಲ್ಪ ಇದು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಕುಂಕುಮ ಹಚ್ಚಬೇಕು.
ನೋಡಿರಿ ಎಷ್ಟು ಉದ್ದ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಮ್ಮ. ನೋಡಿರಿ ಈ ಥರ ಇಷ್ಟು ಉದ್ದ ಆಯಿತು ಇವಾಗ ಆಲ್ರೆಡಿ. ಫ್ರೆಂಡ್ಸ್ ನೋಡಿರಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇವಾಗ ಕುಂಕುಮ ಹಚ್ಚೋದು. ಹಾಗೇನೆ ಅದು ಮಾಡ್ಕೊಂಡು ಹಾಗೆ ಒಂದು ಕಡೆ ಕಲೆಕ್ಟ್ ಮಾಡಿಟ್ಟು ಆಮೇಲೆ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಬಿಟ್ರೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡೋ ಟೈಮಲ್ಲಿ ತೊಗೊಂಡು ಈಸಿಯಾಗಿ ಎರಿಸ್ಕೋಬೋದು. ಅವಾಗ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿರಿ ಈ ರೀತಿಯಾಗಿ ಮನೆಯಲ್ಲೇ ಗೆಜ್ಜೆ ವಸ್ತ್ರ ಮತ್ತು ತುಪ್ಪದ ಬತ್ತಿ, ಇನ್ನು ದೀಪ ಹಚ್ಚೋಕ್ಕೆ ಎಳೆ ಬತ್ತಿನೂ ಮಾಡ್ತಾರೆ. ಇವತ್ತು ಸದ್ಯಕ್ಕೆ ಮಾಡಲಿಲ್ಲ ನಾವು. ನೋಡಿರಿ ಈ ಥರ ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡಿವಿ. ಇದನ್ನು ಮತ್ತೆ ರೋಲ್ ಮಾಡಿ ತೆಗೆದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಫ್ರೆಂಡ್ಸ್ ನೋಡಿರಿ ಎಷ್ಟು ಫಾಸ್ಟಾಗಿ ರೆಡಿ ಮಾಡಿ ಕುಂಕುಮ ಕೂಡ ಹಚ್ಚಿ ಇಟ್ಬಿಟ್ಟಾಳ. ಇದನ್ನು ಹೆಂಗೆ ಸ್ಟೋರ್ ಮಾಡಿ ಇಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇದು ಏನಿರ್ತಲ್ಲ ಒಂದು ಸ್ವಲ್ಪ ಕುಂಕುಮ ಹಚ್ಚಿ ಆರಕ್ಕೆ ಬಿಡಬೇಕು. ಬಿಟ್ಟು ಏನು ಮಾಡ್ಬೇಕಂದ್ರೆ ನೋಡಿರಿ ಈ ಥರ ಒಂಚೂರು ಹಿಂಗೆ ಸುತ್ಕೊಂಡು ಹೋಗ್ಬೇಕು. ನೋಡಿರಿ ಹಿಂಗೆ ಮಾಡಿ ಹಾಗೇನೆ ಒಂಥರ ಚೆಂಡು ಥರ ಮಾಡಿ ರೌಂಡ್ ಮಾಡಿ ಬಾಲ್ ಥರ ಮಾಡಿ ಇಟ್ಕೋಬೇಕು. ಎಷ್ಟು ದಿವಸ ಬೇಕಾದ್ರೂ ತೆಗೆದಿಟ್ಕೋಬೋದು. ಆದರೆ ಕುಂಕುಮ ಹಚ್ಚಿಂದ ಒಂದು ಸ್ವಲ್ಪ ಆರಕ್ಕೆ ಬಿಡ್ಬೇಕು, ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ. ನೋಡಿರಿ ಈ ಥರ ಚಿಕ್ಕ ಬಾಲ್ ಇಲ್ಲ ದೊಡ್ಡದನ್ನು ಮಾಡ್ಕೋಬೋದು. ಇದಕ್ಕೇ ಕಂಟಿನ್ಯೂ ಆಗಿ ಸುತ್ತಿ ಇಟ್ಕೋಬೇಕು. ಏಯ್ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಅಂದ್ರೆ ದಿನ ಮಾಡ್ಕೊಲಿಕ್ಕಾಗಲ್ಲ, ಅದಕ್ಕೆ ಒಂದೇ ಸತಿನೇ ಫ್ರೀ ಇದ್ದಾಗ ಖಾಲಿ ಕೂತಾಗ ಈ ಥರ ಮಾಡಿ ಇಟ್ಕೊಂಡ್ರೆ ದಿನ ಒಂದು ಸ್ವಲ್ಪ ದೇವರಿಗೆ ಅಮ್ಮಮ್ಮ ಹರಿತದ ಬಿಡು ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ನೋಡಿದ್ರಲ್ಲ ನಮ್ಮಮ್ಮ ಎಷ್ಟು ಫಾಸ್ಟ್ ಮಾಡ್ತಾರೆ ಅಂತೇಳಿ. ಇಷ್ಟನ್ನು ನಾವು ಮಾಡೋಕ್ಕೆ ಹೋದ್ರೆ ಎಷ್ಟೊಂದು ದಿನ ಆಗ್ಬಿಡ್ತದ. ಅಕ್ಕಿ ನಮ್ಮಮ್ಮ ನೋಡ್ರಿ ಎಷ್ಟು ಫಾಸ್ಟಾಗಿ ಮಾಡಿ, ಅವರು ಅಂದರೆ ಮಧ್ಯಾಹ್ನ ಟೈಮ್ ಪಾಸ್ ಮಾಡಲ್ಲ, ನಿದ್ದೆ ಮಾಡಲ್ಲ, ಈ ಥರ ಮಾಡ್ಕೊಂಡು ಕೂತಿರ್ತಾರೆ. ಫ್ರೀ ಇದ್ದಾಗ ಈ ಥರ ಎಲ್ಲ ಮಾಡ್ತಾರೆ. ಏನು ಮಾಡ್ತೀಯದು? ಅಂದರೆ ಹೊರಗಡೆ ದುಡ್ಡು ಕೊಟ್ಟು ತರೋ ಬದಲು ಈ ಥರ ಹತ್ತಿ ಇತ್ತಂತಂದ್ರೆ ಹಿಂಗೆ ನೋಡ್ರಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ನನ್ನ ಮಗಳು ಕುಂಕುಮ ಹಚ್ಬೇಕತ್ತ. ಏನು ಮಾಡ್ತೇಮ್ಮ? ಕುಂಕುಮ ಹಚ್ಚಕತ್ತಿದ್ಯಾ? ಅದು ಹೇಳಕ್ಕಿನ ಮೇಲೆ ಅದಕ್ಕೆ ನೋಡ್ರಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಕೂಡ ಹಾಗೆ ಸೇಮ್ ಈ ಥರ ಸುತ್ತಿ ಇಟ್ಕೊಂಡ್ರೆ ದೇವರಿಗೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೂಜೆ ಮಾಡೋ ಟೈಮಲ್ಲಿ ತೊಗೊಂಡು ಎರ್ಸಕ್ಕೆ ಬರ್ತದೆ. ಸ್ವಲ್ಪ ನೆಗಡಿ ಆಗ್ಯದ ನಮ್ಮ ಆರಾಧ್ಯಾಗ, ಅದಕ್ಕೆ ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟಾಳ, ಅದಕ್ಕೆ ನೆಗಡಿ ಬಂದದಲ್ಲಮ್ಮ. ಏನು ಬಂದದ ನಿನಗೆ? ನೆಗಡಿ ಬಂದದ. ನೋಡ್ರಿ ಮೂಗು ಏರ್ಸ್ತಾ ನೋಡ್ರಿ ಫ್ರೆಂಡ್ಸ್, ನೋಡ್ರಿ ಎಷ್ಟು ಫಾಸ್ಟ್ ಎಷ್ಟು ದಿವಸ ಆದ್ರೂ ಇಟ್ಕೊಂಡು ಇದು ಮಾಡ್ಬೋದು. ಅಮ್ಮ ನೀನೊಂದು ಇಟ್ಕೋ. ಅಲ್ಲಿ ತೋರಿಸು. ಚಂದ ಸೂಪರಾಗಿ ಮಾಡ್ಯಾಳಲ್ಲ ಅಜ್ಜಿ. ಆಮೇಲೆ ಇವು ಸ್ವಲ್ಪನೇ ಮಾಡಿದ್ಲು ನೋಡ್ರಿ, ಇವು ಸ್ವಲ್ಪನೇ ಮಾಡಿದ್ರು. ಇವನು ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ತುಪ್ಪದಾಗ ತೊಯ್ಸಿ ಹಿಂಗೆ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಹತ್ಕೋತಾವ ಅಂತಂದ್ರೆ ಸ್ಟ್ರೈಟಾಗಿ ನಿಂತ್ಕೊಂಡು ನೋಡ್ರಿ. ಇಷ್ಟು ಉದ್ದ ನೋಡ್ರಿ, ಇಷ್ಟು ಉದ್ದ ಅವ. ಚಂದ ಮಾಡ್ಯಾರ. ಅದೇ ಅಂಗಡಿಲಿ ತೊಗೊಂಡ್ರೆ ಇಷ್ಟು ಉದ್ದ ಬರಲ್ಲ, ಚಿಕ್ಕ ಬರ್ತಾವ. ಆಮೇಲೆ ಸುಮ್ಮನೆ ದುಡ್ಡು ಎಲ್ಲ ವೇಸ್ಟು. ಹಾಗಾಗಿ ಮನೆಯಲ್ಲೇ ಮಾಡಿ ರೆಡಿ ಮಾಡಿ ಇಟ್ಕೊತಾಳೆ ನಮ್ಮಮ್ಮ.
ಫ್ರೆಂಡ್ಸ್ ನೋಡ್ರಿ, ಇದು ಇಷ್ಟೇ ವಿಡಿಯೋ, ಶಾರ್ಟ್ ವಿಡಿಯೋ, ಎಲ್ಲಿ ಎಡಿಟ್ ಇಲ್ಲ ಏನಿಲ್ಲ. ಇಷ್ಟ ವಿಡಿಯೋ ಮಧ್ಯಾಹ್ನ ಮಾಡಿದ್ದು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಅಮ್ಮ ಬಾಯ್ ಮಾಡು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕುಂಕುಮ ಹಚ್ಕೊತೀನಿ. ಬೇಡಲೇ ಸಾಕು. ಬಾಯ್ ಬಾಯ್.